ಆನಂದಕ್ಕೋಸ್ಕರ ಆಡ್ತಾರೆ, ಆದರೆ ನಾನು ಬದುಕೋದಕ್ಕೋಸ್ಕರ ಆಡ್ತಾ ಇದ್ದೀನಿ. ಸಮಸ್ಯೆಗೆ ಸೂಸೈಡೇ ಸೊಲ್ಯೂಷನ್ ಅಂದ್ಕೊಂಡೆ, ಆದರೆ ಅದೇ ಪ್ರಾಬ್ಲಮ್ ಅಂತ ಅರ್ಥ ಆಯಿತು. ಅದು ಸಾಲ್ವ್ ಆಗಬೇಕು ಅಂದರೆ ನಾನು ಗೆಲ್ಲಬೇಕು. ಲಾಸ್ಟ್ ಮಿನಿಟ್, ಲಾಸ್ಟ್ ಟೋನ್. ಗೆದ್ದರೆ ಬದುಕು, ಸೋತ್ರೆ ಸಾವಲ್ಲ. ಬಿಕಾಸ್ ಐ ಆಮ್ ಆಲ್ರೆಡಿ ಡೆಡ್. ಕೃತ ತಂದೆ, ಕೃತಯುಗಕ್ಕೆ ನೀನೇ ಅಧಿಪತಿ. ಹೇಗ್ ನಡೆಸ್ತೀಯ? ಧರ್ಮವನ್ನ 4 ಪಾದಗಳ ಮೇಲೆ ನಡೆಸುತ್ತೇನೆ ತಂದೆ. ತ್ರೇತ ತಂದೆ, ಮತ್ತೆ ನೀನು? ಧರ್ಮವನ್ನ 3 ಪಾದಗಳ ಮೇಲೆ, ಅಧರ್ಮವನ್ನು 1 ಪಾದದ ಮೇಲೆ ನಡೆಸುತ್ತೇನೆ ತಂದೆ. ದ್ವಾಪರ ತಂದೆ, ಮತ್ತೆ ನಿನ್ನ ವಿಷಯ ಏನು? 2 ಪಾದಗಳಲ್ಲಿ ಧರ್ಮವನ್ನ, 2 ಪಾದಗಳಲ್ಲಿ ಅಧರ್ಮವನ್ನ ನಡೆಸ್ತೀನಿ ತಂದೆ. ಕಲಿ ಕಲಿ, ಏನಿದು? ನಗ್ನವಾಗಿ ಬಂದಿದ್ದೀಯಾ? ನನ್ನ ಯುಗದಲ್ಲಿ ನಡೆಯೋದಿದೆ. ಧರ್ಮವನ್ನ ಸತ್ಯ ಅನ್ನೋ 1 ಪಾದದ ಮೇಲೆ ನಡೆಸ್ತೇನೆ. ಯಾಕೆ ಅಂದ್ರೆ ನಿನ್ನನ್ನ ಸೇರ್ಬೇಕು ಅನ್ಕೊಂಡಿರೋ ಜೀವಿಗಳು ಕೃತಯುಗದಲ್ಲಿ ತಪಸ್ಸು ಮಾಡಿ, ತ್ರೇತಾಯುಗದಲ್ಲಿ ಯಜ್ಞ ಮಾಡಿ, ದ್ವಾಪರದಲ್ಲಿ ದಾನ ಮಾಡಿ ನಿಮ್ಮಲ್ಲಿ ಐಕ್ಯರಾಗ್ತಾರೆ. ಆದ್ರೆ ನನ್ನ ಕಲಿಯುಗದಲ್ಲಿ ಮಾತ್ರ ಕೋರಿಕೆಗಳನ್ನ ಬಿಟ್ಟು ಕೊಡೋದೊಂದೇ ದಾರಿ. ಕೇವಲ ಇದೊಂದೇ ದಾರಿ ಮಾತ್ರ ಜನಗಳಿಗೆ ಉಳಿಯೋದು. ಯಾಕೆ ತುಂಬಾ ಅಪ್ಸೆಟ್ ಆಗಿದ್ದಾನೆ? ಮೋಸ ಹೋದನ್ಗೆ ಮೂಡ್ ಔಟ್ ಆಗಲ್ವಾ? ಮೂಡ್ ಔಟ್ ಆದಾಗ ಹೀಗಿರ್ದೇನೆ ಡ್ಯಾನ್ಸ್ ಮಾಡ್ತಾರಾ? ಶಾಸ್ತ್ರ ಅನ್ನೋದು ಸತ್ಯ, ಸೈನ್ಸ್ ಅನ್ನೋದು ನಿಜ. ಸೃಷ್ಟಿಲಿ ಏನೆಲ್ಲ ನಡೆಯುತ್ತೋ ಅದು ಸತ್ಯ, ಅದು ಬದಲಾಗಲ್ಲ. ನಾವು ಏನನ್ನ ನೋಡ್ತೀವೋ ಅದು ಮಾತ್ರ ನಿಜ. ನಾವು ನೋಡೋ ದೃಷ್ಟಿಯಿಂದ ಅದು ಬದಲಾಗ್ತಾ ಇರುತ್ತೆ. ನಮ್ಮ ಶರೀರದಿಂದ ಹೊರಗೆ ಬಂದ ಆತ್ಮ ಕುರಿ ಮಂದೆಯಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅಷ್ಟಕ್ಕೂ ಕುರಿಗಳು ಅಂದ್ರೆ ಯಾರು? ನಾವೇ. ದೇವ್ರ ನಮ್ಮ ಕೌಲು ಕಾಯ್ತಾನ?
ಅವನ್ಗೆ ಬೇರೆ ಕೆಲಸ ಇಲ್ವಾ? ನಾನು ಹೇಳೋದೇನು ಅಂದ್ರೆ ಇವತ್ತು ಹುಟ್ಟಿದಹಬ್ಬ ಆಚರಿಸ್ಕೊಳ್ತಾ ಇರೋ ರಮೇಶ್, ಬಾನು, ಉದಯ್ ಅವ್ರಿಗೆ ಅವ್ರ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯಿಂದ ಹುಟ್ಟಿದ ಹಬ್ಬದ ಶುಭಾಶಯಗಳು. ಏನ್ ಡಿಸೈಡ್ ಮಾಡಿದ್ರಿ? ನಿಮ್ ನಿರ್ಧಾರ ಬದಲಾಯಿಸಲ್ಲ ಅಷ್ಟೇನಾ? ಅದು ಹುಟ್ಟಾನೆ ಬಂದಿರೋ ಕ್ವಾಲಿಟಿ ವೇದ. ಬದಲಾಯಿಸ್ಕೋತೀನಿ ಅಂದ್ರೂ ಆಗಲ್ಲ. ವೇದ, ಸಮಾಜ ತುಂಬಾ ಕೆಟ್ಟದು ಕಂದ. ಒಳ್ಳೇದು ಕೆಟ್ಟದು ಅನ್ನೋದು ಒಂದೇ ನಾಣ್ಯದ ಎರಡು ಮುಖ ಇದ್ದ ಹಾಗಿರತ್ತೆ. ಆದ್ರೆ ಒಂದಕ್ಕೆ ಒಂದು ಕಾಣಿಸಲ್ಲ, ಒಂದು ಮತ್ತೊಂದನ್ನ ನೋಡೋದಕ್ಕೂ ಬಿಡಲ್ಲ. ನನಗೆ ನಿಮ್ಮ ಅಪ್ಪನ ಆಸ್ತಿ ಏನೋ ಬಂದ್ಬಿಟ್ಟಿದೆ. ನನಗೀಗ ನಿನ್ನ ಆಸ್ತಿಲಿ ಭಾಗ ಬರಬೇಕು. ಅಣ್ಣ, ಬಿಸ್ನೆಸ್ ಲೋನ್ಗೋಸ್ಕರ ಗ್ಯಾರಂಟಿ ಕೇಳ್ತಾ ಇದ್ದಾರೆ. ನೀನೇನಾದ್ರೂ ಏಯ್, ಆಕ್ಸಿಡೆಂಟ್ ಮಾಡೋ ಪ್ರತಿಯೊಬ್ರು ಹೀಗೆ ಹೇಳೋದು. ಇಲ್ಲ, ನಾನೇನ್ ಮಾಡಿಲ್ಲ ಸರ್. ನಡೆಯೋ ಸ್ಟೇಷನ್ಗೆ ನಡೆಯೋ. ಸಾರಿ ಸರ್, ನಿಮಗೆ ಕೊಟ್ಟಿರೋ ಟೈಮ್ ಮುಗ್ದಿದೆ. ಡಿಫಾಲ್ಟರ್ ಆಗಿದ್ದಕ್ಕೆ ನಿಮ್ ಲ್ಯಾಂಡ್ ಈಗ ಬ್ಯಾಂಕ್ ಪ್ರಾಪರ್ಟಿ. ನಾನ್ ಬೇಡ ಅಂತಲೇ ಇದ್ದೆ, ಕೇಳಿದ್ರೆ ತಾನೆ. ಈ ಕಾಲದಲ್ಲಿ ಒಳ್ಳೆತನ ಮಾತಲ್ಲಿರ್ಬೇಕೆ ಹೊರತು ಕೆಲ್ಸದಲ್ಲಿದ್ರೆ ಹೀಗೆ ಆಗೋದು. ಅಪ್ಪ, ಅದು ಹಾಗಲ್ಲಪ್ಪ. ಅದು ವೇದ, ಏನಿದು? ಎಲ್ಲಿಗೆ? ನಿನ್ ಡೆಸಿಷನ್ ನಿಂದಾದ್ರೆ ನನ್ ಡೆಸಿಷನ್ ನಂದು. ಡೋಂಟ್ ಬಿ ಫೂಲಿಶ್ ವೇದ. ಎಲ್ಲ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಾ ಇದೆಯಲ್ಲ. ಅಲ್ವಾ? ಒಂದ್ ಸಲ ಅಲ್ಲ, ಎರಡ್ ಸಲ ಅಲ್ಲ, ಪ್ರತಿ ಸಲನೂ ಇದೆ. ನನ್ನಿಂದ ಆಗಲ್ಲ ರಾಮ್. ಅಟ್ಲೀಸ್ಟ್ ಮಗು ಬಗ್ಗೆ ಯೋಚನೆ ಮಾಡು. ಅದಕ್ಕೆ ಹೊರಟೋಗ್ತಾ ಇದ್ದೀನಿ. ಯು ಆರ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಶಿವರಾಮ್, ಬಟ್ ಯು ಕಾಂಟ್ ಮ್ಯಾನೇಜ್ ಯುವರ್ ಫ್ಯಾಮಿಲಿ. ಎರಡು ವರ್ಷದ ಬಾಂಡಿಂಗ್ ಇಂದ ಡಿಸಿಷನ್ ಬದಲಾಯಿಸ್ಕೊಂಡ್ರೆ 20 ವರ್ಷ ಆದ್ಮೇಲೆ ವೇದ ತರನೇ ಇವಳು ಬೈಕೋತಾಳೆ. ಏನಷ್ಟು ಸೀರಿಯಸ್ ಆಗಿ ಬರಿತಾ ಇದ್ದಾನೆ? ಅವ್ನು ಬರಿತಾ ಇರೋದೇನಾದ್ರೂ ಲವ್ ಲೆಟ್ರಾ? ನಮ್ಮನಿಗೆ ಈಗ ಅದೊಂದು ಕಡಿಮೆ. ಮುಚ್ಕೊಂತೀನಾ?